ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ವಿಡಿಯೋ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ವಕೀಲರಿಂದ ಪಡೆದು ವಿಜಯಲಕ್ಷ್ಮಿಗೆ ಕಳುಹಿಸಿದ್ದೆ. ಜೈಲಿನ ವಿಡಿಯೋ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮಹತ್ವದ ಬೆಳವಣಿಗೆ ಒಂದಾಗಿದೆ. ವಿಜಯಲಕ್ಷ್ಮಿಯ ಹೆಸರನ್ನ ಬಾಯ್ಬಿಟ್ಟ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ವಕೀಲರಿಂದ ಪಡೆದು ವಿಜಯಲಕ್ಷ್ಮಿಗೆ ಕಳುಹಿಸಿದ್ದೆ. ವಿಚಾರಣೆ ವೇಳೆ ನಟ ಧನ್ವೀರ್ ಪೊಲೀಸರಿಗೆ ಮಾಹಿತಿ. ವಿಜಯಲಕ್ಷ್ಮಿ ಸಹ ತನಿಖೆ ಎದುರಿಸುವ ಸಾಧ್ಯತೆಗಳಿದ್ದಾವೆ. ಈ ಮೊದಲು ಕೂಡ ವಿಚಾರಣೆ ಎದುರಿಸಿದ್ದ ಧನ್ವೀರ್, ಆ ವೇಳೆ ಧನ್ವೀರ್ ಯಾವುದೇ ವಿಷಯ ಬಾಯ್ಬಿಟ್ಟಿರಲಿಲ್ಲ. ಇದಾದ ಬಳಿಕ ಮತ್ತೆ ಧನ್ವೀರ್ಗೆ ನೋಟಿಸ್ ನೀಡಲಾಯಿತು. ಎರಡನೇ ಬಾರಿ ವಿಚಾರಣೆಗೆ ಹಾಜರಾದ ಧನ್ವೀರ್ನಿಂದ ಹಲವು ಮಾಹಿತಿ ರಿವೀಲ್ ಆಗಿದೆ. ವಿಡಿಯೋ ಕಳುಹಿಸಿದ್ದು ಯಾರು ಎಂಬುದರ ಬಗ್ಗೆ ಕೂಡ ಹೇಳಿಕೆಗಳನ್ನು ಸಂಗ್ರಹ ಮಾಡಿಕೊಳ್ಳಲಾಗ್ತಿದೆ. ಜೈಲಿನ ವಿಡಿಯೋ ಲೀಕ್ ಪ್ರಕರಣ, ದರ್ಶನ್ ರವರನ್ನ ನೋಡೋದಕ್ಕೆ ಆಗಾಗ ಹೋಗ್ತಿದ್ದ ಧನ್ವೀರು ಅವರೇ ವಿಡಿಯೋ ಮಾಡ್ಕೊಂಡ್ರ ಅಥವಾ ಈ ಹಿಂದೆನೇ ಯಾವುದೋ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿಕೊಂಡು ಇಡಲಾಗಿದ್ದ ವಿಡಿಯೋಗಳು ಧನ್ವೀರಿಗೆ ಸಿಗ್ತಾ ಗೊತ್ತಿಲ್ಲ. ಯಾರು ವಿಡಿಯೋ ಮಾಡ್ಕೊಂಡ್ರು, ಯಾರು ವಿಡಿಯೋ ವೈರಲ್ ಮಾಡಿದ್ರು ಅನ್ನೋದಲ್ಲ, ಆದರೆ ಪರಪ್ಪನ ಅಗ್ರಹಾರದ ಮಹಾ ಕರ್ಮಕಾಂಡವೊಂದು ರಾಜ್ಯಕ್ಕೆ ಗೊತ್ತಾಯಿತು. ಆದರೆ ಕಾನೂನು ಪ್ರಕಾರವಾಗಿ ಮಾಡಬೇಕಾಗಿದ್ದ ಕೆಲಸವನ್ನು ಕಾನೂನಿನ ಗಮನಕ್ಕೆ ತರದಲ್ಲೇ ಧನ್ವೀರ್ ವೈರಲ್ ಮಾಡಿದ್ದು ಕೂಡ ಕಾನೂನು ದೃಷ್ಟಿಯಲ್ಲಿ ತಪ್ಪು ಎಂದು ಪೊಲೀಸರು ಕೆಲವೊಮ್ಮೆ ಅಭಿಪ್ರಾಯ ಪಡಲೂಬಹುದು, ಅಭಿಪ್ರಾಯ ಪಡೆಯದೇ ಇರಬಹುದು. ಜೈಲಿನ ಅಧೀಕ್ಷಕರಿಗೆ ತಿಳಿಸಬೇಕಾಗಿತ್ತು. ಬಹುದೊಡ್ಡ ಪ್ರಕರಣವಾಗಿದ್ದರೆ ನೇರವಾಗಿ ಗೃಹ ಸಚಿವಾಲಯಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದರೆ ನೇರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದು ಯಾವ ನ್ಯಾಯ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗಬಹುದು. ಆರಂಭಿಕ ದಿನಗಳಲ್ಲಿ ಧನ್ವೀರ್ರನ್ನ ವಿಚಾರಣೆ ನಡೆಸಿದಂತಹ ಪೊಲೀಸರಿಗೆ ಈ ತರಹದ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಧನ್ವೀರ್ ಸುತಾರಾಮ್ ಒಪ್ಪಿಕೊಳ್ಳುವ ಇರಾದೆಗೆ ಬಿದ್ದಿರಲಿಲ್ಲ. ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ವಿಡಿಯೋ ವೈರಲ್ ಆಗಿದ್ದು ನನಗೆ ಗೊತ್ತಿಲ್ಲ, ಆ ವಿಡಿಯೋದಲ್ಲಿ ಇರೋರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಆದರೆ ಬರಬರುತ್ತು ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ತನ್ನ ವಕೀಲರೊಂದಿಗೆ ಈ ವಿಡಿಯೋವನ್ನು ಪಡೆದುಕೊಂಡು ವಿಜಯಲಕ್ಷ್ಮಿ ಅವರಿಗೆ ಶೇರ್ ಮಾಡಿದೆ ಎನ್ನುವಂತಹದ್ದು. ಇನ್ನು ವಿಜಯಲಕ್ಷ್ಮಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವ ಸಾಧ್ಯತೆಗಳಿದ್ದಾವೆ. ವಿಚಾರಣೆಯ ವೇಳೆ ನಟ ಧನ್ವೀರ್ ಪೊಲೀಸರಿಗೆ ಮಾಹಿತಿ. ವಿಜಯಲಕ್ಷ್ಮಿ ಸಹ ತನಿಖೆ ಎದುರಿಸುವ ಸಾಧ್ಯತೆ ಇದೆ. ಈ ಮೊದಲು ಕೂಡ ವಿಚಾರಣೆ ಎದುರಿಸಿದ್ದ ಧನ್ವೀರ್, ಆ ವೇಳೆ ಧನ್ವೀರ್ ಯಾವುದೇ ವಿಷಯ ಬಾಯ್ಬಿಟ್ಟಿರಲಿಲ್ಲ. ಇದಾದ ಬಳಿಕ ಮತ್ತೆ ಧನ್ವೀರ್ಗೆ ನೋಟಿಸ್ ನೀಡಲಾಯಿತು. ಎರಡನೇ ಬಾರಿ ವಿಚಾರಣೆಗೆ ಹಾಜರಾದ ಧನ್ವೀರ್ನಿಂದ ಹಲವು ಮಾಹಿತಿ ರಿವೀಲ್ ಆಗಿದೆ. ವಿಡಿಯೋ ಕಳುಹಿಸಿದ್ದು ಯಾರು ಎಂಬುದರ ಬಗ್ಗೆ ಕೂಡ ಹೇಳಿಕೆ ಈಗಾಗಲೇ ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.